ನಮಸ್ಕಾರಂ. ಇವತ್ತಿನ ದಿವಸ ನಾವಿಲ್ಲಿ ಸತ್ಸಂಗ ಬಳಗ ಕೂಡಿವಿ. ಒಂದು ಹೊಸ ವಿಚಾರ ಚಿಂತನೆ ಮಾಡಬೇಕು. ಜೀವನದಲ್ಲಿ ನಾವು ಪರಿವರ್ತನೆ ಮಾಡಿ ಪಾಸಿಟಿವಿಟಿ ಕಡೆ ನಮ್ಮ ಜೀವನ ಹೋಗ್ಬೇಕು ಅನ್ನೋದು ವಿಚಾರದಿಂದ ನಾವೆಲ್ಲ ಕೂಡಿವಿ. ಜೀವನ ಇದು ಒಂದು ಅನಂತ ಪ್ರವಾಹ, ಇದು ಹರಿತಾ ಇರ್ತೈತಿ. ಇದ್ರ ಒಳಗ ನಾವು ಏನು ಮಾಡ್ಬೇಕಂದ್ರೆ ಒಂದು ಸಾಧನೆ ಮಾಡ್ಬೇಕು. ಸಾಧನೆ ಅಂದ್ರೆ ಏನಪ್ಪ, ಇದ್ದುದ ಜೀವನದಲ್ಲಿ ನಾವು ಏನಾರೇ ಪಾಸಿಟಿವಿಟಿ ಕೊಟ್ಟು ನಮ್ಮ ಜೀವನದ ಶಾರೀರಿಕ ಮಟ್ಟ, ಮಾನಸಿಕ ಮಟ್ಟ, ಆತ್ಮಿಕ ಮಟ್ಟ, ಆಧ್ಯಾತ್ಮಿಕ ಮಟ್ಟ, ಆರ್ಥಿಕ ಮಟ್ಟ, ಸಾಮಾಜಿಕ ಮಟ್ಟ, ಈ ಎಲ್ಲ ಲೆವೆಲ್ದಾಗ ನಾವು ಎತ್ತರ ಆಗಬೇಕು, ಬೆಳಿಬೇಕು. ನಮ್ಮ ಜೀವನ ಒಂದು ಮಾದರಿ ಆಗಬೇಕು. ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸ್ಥೈರ್ಯ, ಆನಂದ ಇದೆಲ್ಲ ಇರಬೇಕು. ಇದು ಇರಬೇಕಾದ್ರೆ ನಾವು ಏನು ಮಾಡಬೇಕು? ನಮ್ಮ ಭಾರತೀಯ ವಿಚಾರ ಪರಂಪರೆ, ಭಾರತೀಯ ದರ್ಶನಶಾಸ್ತ್ರ, ಭಾರತೀಯ ಅಧ್ಯಾತ್ಮ ಪರಂಪರೆಯಲ್ಲಿ ವಿಚಾರ ಮಾಡಿದರೆ ನಮ್ಮ ಜೀವನದ 5 ವಿಭಾಗ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಹೇಳುತ್ತೆ. ಒಂದಂದ್ರೆ ಶಾರೀರಿಕ, ಎರಡನೇದು ಮಾನಸಿಕ, ಮೂರನೇದ ಆರ್ಥಿಕ, ನಾಲ್ಕನೇದ ಸಾಮಾಜಿಕ, ಐದನೇದ ಆಧ್ಯಾತ್ಮಿಕ. ನಮ್ಮ ಜೀವನ ಇರೋದು ಇದು 5 ಲೆವೆಲ್ದಾಗ ಅಷ್ಟೇ ತಿರುಗ್ತದೆ. ಈಗ ನಾವು ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರದ್ದು 5 ಲೆವೆಲ್ದಲ್ಲಿ ನಾವು ವಿಚಾರ ಮಾಡ್ಬೇಕು. ನನ್ನ ಜೀವನ ಎಲ್ಲೈತಿ? ಮೊದಲನೇ ವಿಚಾರ ಏನಪ್ಪ ಅಂತಂದ್ರೆ, ನನ್ನ ಶಾರೀರಿಕ ಲೆವೆಲ್ದಾಗ ನಾ ಎಲ್ಲಿದ್ದೀನಿಪ್ಪ, ನನ್ನ ಶರೀರ ಎಷ್ಟೈತಿ, ನನ್ನ ವಯಸ್ಸು ಎಷ್ಟು, ನನ್ನ ಶರೀರದ ಕಾರ್ಯಕ್ಷಮತೆ ಎಷ್ಟೈತಿ, ನನ್ನ ಶರೀರ ತಕ್ಕ ಕಾರ್ಯಕ್ಷಮತೆ ಪ್ರಕಾರ ನಾ ಕೆಲಸ ಮಾಡ್ತೀನಿ ಇಲ್ಲೋ. ಈಗ ನಾವು ಎಲ್ಲರೂ ಬದುಕ್ತಿರ್ತೀವಿ. ನಾವು ನಮ್ಮ ದಿನನಿತ್ಯ ಚಟುವಟಿಕೆ ಮಾಡ್ತಿರ್ತೀವಿ, ಕೆಲಸ ಕಾರ್ಯಗಳು ಮಾಡ್ತಿರ್ತೀವಿ. ಎಲ್ಲ ಮಾಡ್ರೂ ನಮಗೆ ಎಲ್ಲ ಬರೋಬರೈತೆ ಅನಿಸ್ತೈತಿ. ಖರೆ ಇದರೊಳಗೆ 2 ಭಾಗ ಅದಾವ. ಒಂದು ಏನಪ್ಪ ಅಂತಂದ್ರೆ, ನಾವು ಎಲ್ಲ ಕೆಲಸ ಮಾಡ್ಕೋತೀವಿ, ಬರೋಬ್ಬರಿ ಇದ್ದೀವಿ ಅಂತ ನಮಗೆ ಅನಿಸ್ತೈತಿ. ನಮ್ಮ ಶಾಸ್ತ್ರ ಏನು ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಶರೀರ ಒಳಗಿಂದ ನಮ್ಮ ಬಾಡಿ ಕೆಮಿಸ್ಟ್ರಿ ಏನೈತಿಲ್ಲ, ಮೆಟಬಾಲಿಸಮ್ ಅಂತಾರೆ ಅಥವಾ ಬ್ಲಡ್ ಕೆಮಿಸ್ಟ್ರಿ ಅಂತಾರೆ, ಅದನ್ನು ಸರಿಯಾಗಿರ್ಬೇಕು. ನಮ್ಗೆಲ್ಲರೂ ಬ್ಲಡ್ ಚೆಕ್ ಮಾಡ್ರೆ ನಮ್ಮ ಬ್ಲಡ್ನಾಗ ಎಷ್ಟು ಲೆವೆಲ್ನಾಗ ಸಕ್ರೆ ಬೇಕು ಅಷ್ಟು ಸಕ್ರೆ ಬೇಕು, ಶುಗರ್, ಕೊಲೆಸ್ಟ್ರಾಲ್ ಎಷ್ಟು ಲೆವೆಲ್ನಾಗ ಬೇಕು ಅಷ್ಟೇ ಬೇಕು, ವಿಟಮಿನ್ D3 ಎಷ್ಟು ಬೇಕು ಅಷ್ಟೇ ಬೇಕು, B12 ಎಷ್ಟು ಬೇಕು ಅಷ್ಟೇ ಬೇಕು, ಇನ್ಸುಲಿನ್ ಎಷ್ಟು ಬೇಕು ಅಷ್ಟೇ ಬೇಕು. ಈಗ ಕೆಲವೊಬ್ರು ಇರ್ತಾರೆ, ಅವ್ರಿಗೆಲ್ಲ ಒಳ್ಳೆ ಇರ್ತಾರೆ, ಎಲ್ಲ ಚಟುವಟಿಕೆ ಮಾಡ್ತಾರೆ, ಏನೂ ಪ್ರಾಬ್ಲಮ್ ಏನೂ ಕಾಯಿಲೆ ಇರೋಂಗಿಲ್ಲ. ಖರೆ ಅವರು ಬ್ಲಡ್ ಕೆಮಿಸ್ಟ್ರಿ ಚೆಕ್ ಮಾಡ್ರೆ ಈ ಥರ ಎಲ್ಲರೂ ಏನೋ ವೇರಿಯೇಷನ್ ಇದ್ದೇ ಇರ್ತದೆ. ಇದು ಒಂದು. ಇನ್ನೊಂದೇನು, ಒಳಗಿಂದೆಲ್ಲ ಬರೋಬರ್ ಇರ್ತೈತಿ, ಹೊರಗಿಂದವ್ರು ಮೆಕ್ಯಾನಿಕಲ್ ಫಾಲ್ಟ್ ಆಗಿರ್ತದೆ. ಏನಾರು ಮಾಡೋಕ್ಕೆ ಬರ್ದಿಲ್ಲ, ಸರಿಯಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಬರ್ದಿಲ್ಲ. ಆದರೆ ಇದು ಯಾಂತ್ರಿಕತೆ. ಇದು 2 ಸರಿ ಇದ್ರನ್ನ ನಾವು ಫಿಸಿಕಲ್ ಲೆವೆಲ್ನಾಗ ಕರೆಕ್ಟ್ ಇದೀವಿ ಅಂತ ತಿಳ್ಕೊಳ್ಳೋದು. ಅರ್ಥ ಆಯ್ತಾ? ಇದು ಸರಿಯಾಗಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಅಂತಂದ್ರೆ ನಮ್ದು ಆಹಾರ. ನಮ್ಮ ಜೀವನಕ್ಕೆ ಮೂಲ ನಾವು ಸರಿಯಾಗಿ ಆರೋಗ್ಯದಿಂದ ಇರಬೇಕಾದ್ರೆ ಆಹಾರ ಅಂದ್ರೆ ಏನಪ್ಪ? ನಮ್ಮ ಬಾಡಿ ತಯಾರಾಗಿದ್ದ ಪ್ರೋಟೀನ್ದಿಂದ. ನಮ್ಮ ತೂಕ ಮೈ ಎಷ್ಟೈತಿ ಅಷ್ಟು ಗ್ರಾಮ್ ಪ್ರೋಟೀನ್ ನಾವು ಡೈಲಿ ತೊಗೊಳ್ಳೇಬೇಕು, ಕಂಪಲ್ಸರಿ. ಇದು ಒಂದನೇದು. ಎರಡನೇದು, ಹಸಿ ತರಕಾರಿ, ತಪ್ಪಲು ಪಲ್ಯ ಇದು ಸೇವಿಸ್ಬೇಕು, ಹಣ್ಣು ಹಂಪಲು ಸೇವಿಸ್ಬೇಕು. ಆಮೇಲೆ ನಮ್ಮ ಆಹಾರ ಪದ್ಧತಿ ಎಲ್ಲ ಬದಲಾಗಿ ಹೋಗೈತಿ. ಇದರಿಂದ ಸಾಕಷ್ಟು ರೋಗ ರುಜಿನ ಕಾಯಿಲೆ ಬರ್ತಾ ಇದ್ದಿದ್ದು ಅಲ್ಲಿಂದ. ಇದ್ರ ಕಡೆ ನಾವು ಲಕ್ಷ್ಯ ಕೊಟ್ಟ ನಮ್ಮ ಆಹಾರ ಪದ್ಧತಿ ನಾವು ಮಾಡಿದೀವಿ ಅಂದ್ರೆ ನಮ್ಮ ಬಾಡಿ ಕೆಮಿಸ್ಟ್ರಿ ಒಂದು ಲೆವೆಲ್ಲಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಕೈತಿ. ಇದು ಒಂದನೇದು. ಎರಡನೇದ, ನಾವು ಮಾನಸಿಕ ಲೆವೆಲ್ ನಮ್ದು ಎಷ್ಟೈತಿ. ಈಗ ನಾವು ಕೆಲಸ ಮಾಡ್ತಿರ್ತೀವಿ, ಕೆಲಸ ಮಾಡೋದ್ರಿಂದ ಅಚಾನಕ್ ಉದ್ವಿಗ್ನತೆ ಆಕೈತಿ, ಒಮ್ಮೆ ಸಿಟ್ಟು ಬರ್ತೈತಿ, ಅಥವಾ ಖಿನ್ನತೆ ಬರ್ತೈತಿ, ವಿಷಾದ ಬರ್ತೈತಿ, ದುಃಖ ಅನಿಸ್ತೈತಿ. ಇದು ಎಲ್ಲ ಭಾವನೆಗಳು ನಾವು ದಿನನಿತ್ಯ ಅನುಭವಿಸ್ತಿರ್ತೀವಿ. ಅದರ ಜೊತೆ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಇವು ಏನು ಆ ಷಡ್ರಿಪು ಅಂತ ಹೇಳ್ತಾರಲ್ಲ, ಇದು ನಮ್ಮಲ್ಲಿ ಜೀವನದಲ್ಲಿ ಉಂಟಾಕೈತಿ. ಅದರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂದ್ರೆ ಮನೋಶಾರೀರಿಕ ರೋಗಗಳು ಅವು ತಯಾರಾಗ್ತಿರ್ತಾವೆ. ಅದರಿಂದ ನಮ್ಮ ಜೀವನ ಮತ್ತು ಬೇರೆ ಕಡೆ ಹೋಗ್ತೈತಿ. ನಾವು ಅದರ ಮ್ಯಾಗ ಕೆಲಸ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂದ್ರೆ, ನಮ್ಮ ಶರೀರಕ್ಕೆ ಹೆಂಗೆ ಆಹಾರ ನಾವು ಕೊಡ್ತೀವಿ, ಸರಿಯಾಗಿ ವ್ಯಾಯಾಮ ಹೆಂಗೆ ಕೊಡ್ತೀವಿ, ಹಂಗೆ ನಮ್ಮ ಮನಸ್ಸಿನ ಸ್ಥಿತಿ ಹೆಂಗೈತಿಪ್ಪ, ನಮ್ಮ ಮನಸ್ಸು ಯಾವ ಸ್ಥಿತಿ ಒಳಗೆ ಇರ್ತೈತಿ. ಬೆಳಗ್ಗೆ ಎದ್ದು ಹಿಡ್ಕೊಂಡು ಸಾಯಂಕಾಲ ನಾನು ನಿದ್ರೆಗೆ ಹೋಗೋ ಮಟ್ಟ
ನನ್ನ ಜೀವನ ಒಳಗೆ ಏನು ಮನಸ್ಸೊಳಗೆ ಪರಿವರ್ತನೆ ಆಗ್ತಿರ್ತೈತಿ, ನಾ ಏನು ಲೆವೆಲ್ನಾಗ ಬದುಕ್ತಿರ್ತೀನಿ, ನನ್ನ ಜೀವನದಲ್ಲಿ ಶಾಂತಿ ಎಷ್ಟೈತಿ, ಆನಂದ ಎಷ್ಟೈತಿ, ಸುಖ ಎಷ್ಟೈತಿ, ನಾ ಯಾಕಾಗಿ ಬದುಕಾಕತ್ತೀನಿ, ಎದಕ್ಕಾಗಿ ಬದುಕಾಕತ್ತೀನಿ, ಇತರ ವಿಚಾರ ವಿನಿಮಯ ಮಾಡಿ ಯಾವಾಗ ನಾವು ಜೀವನ ಬದುಕ್ತೀವಿ ಆವಾಗ ನಮ್ಮ ಜೀವನ ಒಂದು ಮಾನಸಿಕ ಲೆವೆಲ್ ಸ್ಥೈರ್ಯದಿಂದ ಕೊಡ್ತೀವಿ. ಮೂರನೇದು ಆರ್ಥಿಕ. ನಾವು ಎರಡೂ ಸರಿ ಇಟ್ಟು ನಮ್ಮ ಜೀವನದ ಆಧಾರ ಏನಪ್ಪ ಅಂತಂದ್ರೆ ಆರ್ಥಿಕ. ನನ್ನ ಜೀವನ ಆರ್ಥಿಕ ಸ್ಥಿತಿ ಸರಿಯಾಗಿ ಇತ್ತು, ನನಗೆ ಉಳಿದ ಜೀವನದಾಗ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಎಲ್ಲ ಐತಿ ನನ್ನ ಕಡೆ ಆರ್ಥಿಕ ಪರಿಸ್ಥಿತಿನೂ ಸರಿ ಇಲ್ಲ ಅಂತಂದ್ರೆ ಮನುಷ್ಯದಲ್ಲಿ ಅವ್ನ ಶಾರೀರಿಕ ಲೆವೆಲ್ನಾಗೂ ಸರಿ ಉಳಿಯಂಗಿಲ್ಲ, ಮಾನಸಿಕ ಲೆವೆಲ್ನಾಗೂ ಸರಿ ಆಗಂಗಿಲ್ಲ. ಎರಡೂ ಥರದ ಕಾಯಿಲೆ ಉಂಟಾಗ. ಅದಕ್ಕೆ ನಂದು ಎಷ್ಟು ಇನ್ಕಮ್ ಐತಿ ಅಷ್ಟೇ ಮಾಡ್ಬೇಕು. ವಿನಾಕಾರಣ ಲೋನ್ ಮಾಡಿ ಲೋನ್ ತೊಗೊಂಡು ನಾವು ನಮ್ಮ ಪ್ರಪಂಚ ಮಾಡಿ ಮತ್ತು ಅದಕ್ಕಾಗಿ ಮಾನಸಿಕ ಒತ್ತಡಿಗೆ ಒಳಗಾಗಿ ಜೀವನ ಹಾಳು ಮಾಡೋದು ಅದು ಅಲ್ಲ. ನಾಲ್ಕನೇದಂದ್ರೆ ಸಾಮಾಜಿಕ ಅಂದ್ರೆ ಮನುಷ್ಯ ಒಂಟಾಗಿ ಬದುಕಕ್ಕೆ ಸಾಧ್ಯ ಇಲ್ಲ, ಅವ್ನು ಇರೋದು ಸಮಾಜ ಒಳಗೆ. ಸಮಾಜನಾಗಿದ್ದರೂ ನಾನು ಆಜು ಬಾಜುಗೆ ಯಾರದ ಫಸ್ಟ್ ಅಂದ್ರೆ ನಮ್ಮ ಮನೆ ಒಳಗೆ. ನಮ್ಮ ಮನೆ ಒಳಗೆ ನಾ ಶಾಂತಿಯಿಂದ ಇರಬೇಕು, ನಮ್ಮ ಮನೆ ಒಳಗೆ ನನ್ನ ಬಗ್ಗೆ ಸಂತೃಪ್ತಿ ಇರಬೇಕು, ಮನುಷ್ಯ ಆರಾಮ್ ಬರೋಬರಿದಾನಪ್ಪ ಅನ್ನಿಸ್ಬೇಕು. ನಮ್ಮ ಮನ್ಯಾಗ ನಮ್ಮ ಕಾಯಿ ಬೇಯ್ತಿರ್ತಾರೆ, ಹಂಗಾಗಬಾರ್ದು. ಆಮೇಲೆ ನಮ್ಮ ಮಿತ್ರ ಪರಿವಾರ ಇರ್ತೈತಿ, ನಮ್ಮ ಸಮಾಜ ಬಾಂಧವ್ರು ಇರ್ತಾರೋ, ಇವ್ರು ಎಲ್ಲ ಜೊತೆ ನಾ ಬೆರಿಬೇಕು, ಅವ್ರ ಜೊತೆ ನಾ ಸರಿಯಾಗಿರ್ಬೇಕು. ನಾ ಕರೆದಾಗ ಅವ್ರು ಬರ್ಬೇಕು, ಅವ್ರು ಕರೆದಾಗ ನಾವು ಹೋಗ್ಬೇಕು. ಅವ್ರ ಜೊತೆ ಒಂದು ರಸ ಆಗಿ ನಾವು ಬದುಕಬೇಕು, ಅದು ಒಂದು ಆನಂದ ತಗೋಬೇಕು. ಇದು ಸಾಮಾಜಿಕ ಜೀವನ. ಇದು ಎಲ್ಲ 4 ಲೆವೆಲ್ ಮುಗಂತರ ಒಂದು ಆಧ್ಯಾತ್ಮಿಕ ಉಳಿತೈತಿ ಅಂದ್ರೆ ಆಧ್ಯಾತ್ಮಿಕ ಜೀವನದ ಲೆವೆಲ್. ಅಲ್ಲಿ ಏನಪ್ಪ, ಅಲ್ಲಿ ಇರೋದು ನಾ ಯಾಕೆ ಅದೀನಿ, ನಾ ಎಲ್ಲಿಂದ ಬಂದೆ, ಎಲ್ಲಿ ಅದೀನಿ, ಯಾಕೆ ಬದುಕಾಕತ್ತೀನಿ, ಇದ್ರ ಬಗ್ಗೆ ನಮ್ಮ ಮನಸ್ಸಲ್ಲಿ ಯಾವಾಗ ವಿನಿಮಯ ಚಾಲು ಆಗಿ ನಾವು ನಿರಂತರ ಸುಖದ ಬಗ್ಗೆ ಒಂದು ಅತ್ಯಂತ ಈ ಶಾರೀರಿಕ ಮಾನಸಿಕ ಆನಂದಕ್ಕಿಂತ ಆಚೆದ ಏನು ಆನಂದ ನಾವು ಹುಡುಕ್ಯಾಗ ವಿಚಾರ ಮಾಡ್ತೀವಿ, ಅತ್ಯಂತ ಶಾಂತಿದಿಂದ ಜೀವನ ಬದುಕಬೇಕು ಮತ್ತು ಯಾವತ್ತೂ ಒಂದು ಲವಲವಿಕೆ, ಒಂದು ಉಲ್ಲಾಸದಿಂದ ಬದುಕಬೇಕು ನಮಗೆ ಯಾವಾಗ ಅನಿಸ್ತಿಲ್ಲ, ಆವಾಗ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಸೇರೈತತೆ ನಾವು ತಿಳ್ಕೊಬೇಕು. ಅದಕ್ಕಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಅದಕ್ಕೆ ಫಸ್ಟ್ ಅಂತಂದ್ರೆ ನಮ್ಮ 4 ಉಳಿದ ಲೆವೆಲ್ ಸರಿಯಾಗಿ ಆದ ನಂತರ ಆ್ಯಕ್ಚುಲಿ ನಡುನ ಅಧ್ಯಾತ್ಮ ಮಾಡ್ತೀನಿ, ಇದು ಮಾಡ್ತಾನೆ ಅಲ್ಲ. ಫಸ್ಟ್ ನಾವು ಶಾರೀರಿಕ ಲೆವೆಲ್ನಾಗ ಸರಿ ಇರಬೇಕು, ಮಾನಸಿಕ ಲೆವೆಲ್ನಾಗ ಸರಿ ಇರಬೇಕು, ಆರ್ಥಿಕ ಲೆವೆಲ್ನಾಗ ಸರಿ ಇರಬೇಕು, ಸಾಮಾಜಿಕ ಲೆವೆಲ್ನಾಗ ಸರಿ ಇರಬೇಕು. ಇದೆಲ್ಲ ಲೆವೆಲ್ ಸರಿ ಮಾಡ್ಕೊಂಡ ನಂತರ ಹೌದಪ್ಪ ನಾ ಯಾರ, ಎದಕ್ಕೆ ಅದೀನಿ, ಇದ್ರ ಬಗ್ಗೆ ಮನುಷ್ಯ ಕೂತಲೇ ಅವ್ನು ಆಟೋಮೆಟಿಕ್ ಅವ್ನ ಜೀವನದಲ್ಲೇ ಪ್ರಶ್ನೆ ಬಂದೇ ಬರ್ತಾವೆ. ಇವು 4 ಲೆವೆಲ್ ಸರಿ ಇರಲಿ ಅಂದ್ರೆ ಅವ್ನು ಏನೂ ವಿಚಾರ ಬರೋಂಗಿಲ್ಲ, ನಾನು ನಾಳಿಂದ ಹೆಂಗೆ ಮಾಡಲಿ ಅನ್ನೋದು ವಿಚಾರ ಮಾಡ್ತಿರ್ತಾನೆ. ಅದಕ್ಕಾಗಿ ಇದು ಎಲ್ಲ ಲೆವೆಲ್ ನಾವು ಸರಿ ಮಾಡ್ಕೊಂಡ ನಂತರ 5ನೇ ಲೆವೆಲ್ಗೆ ನಾವು ಯಾವಾಗ ಹೋಗ್ತೀವಿ ಆಧ್ಯಾತ್ಮಿಕದಿಂದ, ಅವಾಗ ಬರ್ರಿ ನನ್ನ ಜೀವನದಲ್ಲಿ ಶಾಂತಿ ಅನ್ನೋದು ಎದಕ್ಕೆ ಬದುಕಾಕತ್ತೀನಿ, ಯಾವ ಸುಖಕ್ಕಾಗಿ ನಾವು ಬದುಕಾಕತ್ತೀವಿ, ಯಾವ ಸುಖಕ್ಕಾಗಿ ನಾವು ಬಡ್ದಾಡಕತ್ತೀವಿ, ಇದ್ರ ಬಗ್ಗೆ ಯಾವಾಗ ನಾವು ವಿಚಾರ ಮಾಡೋಕೆ ಚಾಲು ಆಗ್ತೀವಿ ಆವಾಗ ಜೀವನ ನಮ್ಮ ಒಳಗಿನ ಮನಸ್ಸು ನಮಗೆ ಗೈಡೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ನಾವು ಗುರುತತ್ವ ಹೇಳ್ತೀವಿ. ಅದು ನಮ್ಮ ಪ್ರತಿಯೊಬ್ಬರದ ಜೀವನದಲ್ಲಿ ಇರ್ತಕ್ಕಂಥ ಒಳಗಿಂದ ಗೈಡೆನ್ಸ್, ಅದು ಗುರುತತ್ವ. ಈ ಗುರುತತ್ವ ಅವ್ನು ಗೈಡೆನ್ಸ್ ಮಾಡ್ತೀನಿ ಏನು ಮಾಡ್ಬೇಕು ಅನ್ನೋದು. ಆ ಗೈಡೆನ್ಸಕ್ಕೆ ಸರಿಯಾಗಿ ನಾವು ಪ್ರತಿಸ್ಪಂದನೆ ಮಾಡಿ ಜೀವನ ಆ ಹಾದಿಮ್ಯಾಗ ಕರ್ಕೊಂಡು ಹೊಂಟೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಅರಳ್ತೈತಿ. ಅದಕ್ಕೆ ಏನಪ್ಪ ಅಂತಂದ್ರೆ ಅದಕ್ಕೆ ಐತಿ ಸಾಧನ. ಏನು ಸಾಧನಪ್ಪ ಅಂದ್ರೆ ನೀವು ಸರಿಯಾಗಿ ಪ್ರಾಣಾಯಾಮ ಮಾಡಬೇಕು, ಇದೊಂದು ಸಾಧನ. ಧ್ಯಾನ ಮಾಡಬೇಕು, ಧಾರಣೆ ಮಾಡಬೇಕು, ಸಮಾಧಿ ಅಭ್ಯಾಸ ಮಾಡಬೇಕು, ನಾಮ ಜಪ ಮಾಡಬೇಕು, ಮಂತ್ರ ಜಪ ಮಾಡಬೇಕು, ಪೂಜಾ ಪುನಸ್ಕಾರ, ತೀರ್ಥಾಟನ. ಈ 5 ಲೆವೆಲ್ನಾಗ 5 ಹಾದಿಯಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೋ ಆವಾಗ ನಮ್ಮ ಜೀವನದಲ್ಲಿ ಬರೋದು ಆಧ್ಯಾತ್ಮಿಕತೆ. ಈ ಹೂವನ್ನು ಹೆಂಗೆ ಅಳಿಸೋದು ಅದ್ರ ಬಗ್ಗೆ ವಿಚಾರ ಮುಂದಿನ ಭಾಗದಲ್ಲಿ.